ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಮನದಂಗಳ ಚಾನಲ್ಗೆ ಸ್ವಾಗತ. ನಾನಿವತ್ತು ದೇವರು ಇದ್ದಾರಾ, ದೇವರಂದರೆ ಯಾರು ಅನ್ನೋ ಟಾಪಿಕ್ ಬಗ್ಗೆ ಮಾತಾಡ್ಲಿಕ್ಕೆ ಬಂದೀನಿ. ನೋಡ್ರಿ, ನಾವೇನು ಮಾಡ್ತೀವಿ, ದೇವರಂದರೆ ಯಾರು? ನಾವು ಪೂಜಿಸುವಂಥ ದೈವತ್ವವನ್ನು ನಾವು ದೇವ್ರಂತೇಳಿ ಕರಿತೀವಿ. ಹೌದು, ಅವರೇ ದೇವರಾಗಿರ್ತಾರೆ. ಆದ್ರೆ ಅತಿಯಾಗಿ ಅದರ ಹಿಂದನೇ ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಅದ? ಹಾಂ, ದೇವ್ರದಾರ, ಇಲ್ಲಂತಲ್ಲ, ದೇವ್ರಿದಾರ. ಆದರೆ ಯಾರು ದೇವರು? ನಾವು ಪೂಜಿಸುವಂಥ ದೈವತ್ವವೇ ದೇವ್ರಾ? ನಾವು ನೋಡದೇ ಇರುವಂಥ ಮೂರ್ತಿಗಳೇ ದೇವ್ರಾ? ಯಾರು ದೇವರು? ದೇವ್ರು ನಮ್ಗೆ ಹೆಂಗೆ ಸಿಗ್ತಾರ, ಹೆಂಗೆ ಸಹಾಯ ಮಾಡ್ತಾರ? ನೋಡಿ, ದೇವರು ಎಲ್ಲರಿಗೂ ಮೀಟ್ ಆಗ್ಲಿಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಎಲ್ಲರಿಗೂ ಮೀಟ್ ಆದ್ರೆ ಅವ್ರು ದೇವರೇ ಆಗಿರಲ್ಲ. ದೇವರು ಎಲ್ಲ ಕಡೆನೂ ತಾನಾಗೆ ಹೋಗ್ಲಿಕ್ಕೆ ಆಗಂಗಿಲ್ಲ ಅಂಥೇಳೇ ಅವನೇನು ಮಾಡಿರ್ತಾನೆ, ಒಂದೊಂದು ರೂಪದೊಳಗೆ ಅವ ಬಂದಿರ್ತಾನೆ. ಬಂದು ನಮ್ಗೇನು ಹೇಳ್ತಾನೆ, ನಮ್ಮ ಒಂದು ಕಷ್ಟದ ಪರಿಸ್ಥಿತಿ ಒಳಗೆ ಯಾರು ಸಹಾಯ ಮಾಡಿರ್ತಾರ ಅವ್ರ ಮನಸ್ಸೊಳಗೆ ದೇವ್ರು ಬಂದಿರ್ತಾನೆ ಅಂತ ನಾವು ಅಂದ್ಕೋಬೇಕು. ಯಾಕಂದ್ರೆ ದೇವರು ಹೆಂಗಿರ್ತಾನೆ, ದೇವರೇ ಬಂದು ಬೆಟ್ಟ ಆಗಲಿ ಅಂದ್ರೆ ಆಗಲಿಕ್ಕಿಲ್ಲ. ಯಾಕಂದ್ರೆ ನೋಡ್ರಿ, ಒಬ್ರು ಯಾರೋ ದಾರ್ಶನಿಕರು ಹೇಳಿದ್ದಂಥ ಒಂದು ಸ್ಟೋರಿ ಹೇಳ್ತೀನಿ ನಿಮ್ಗೆ. ಒಬ್ಬ ತಪಸ್ವಿ ಸುಮಾರು ವರ್ಷಗಳ ಕಾಲ ತಪಸ್ಸು ಮಾಡ್ತಾ ಅವನು ಒಂದು ಗಿಡದ ತೆಳಗೆ ಕೂತು ತಪಸ್ಸು ಮಾಡ್ತಿರ್ತಾನೆ. ಅಂಥ ಒಬ್ಬ ತಪಸ್ವಿ ಜೋರಾದಂಥ ಒಂದು ಏನಪ್ಪ ಅಂದ್ರೆ ಚಂಡಮಾರುತ ಬೀಸಿ ಸಮುದ್ರದ ಅಲೆಗಳೆಲ್ಲ ಬಂದು ನೀರಿನ ಪ್ರವಾಹ ಹೆಚ್ಚಾಗ್ತದೆ. ಎಲ್ಲ ಥರ ಹಳ್ಳಿಗಳು ನೀರೊಳಗೆ ಮುಳುಗ್ತಾವ, ಎಲ್ಲ ಆಗ್ತಿರ್ತದ. ಅವನು ತಪಸ್ಸು ಮಾಡ್ತಾನೇ ಕುಳಿತಿರ್ತಾನೆ. ಅವನು ಹಾಗೆ ಕುಳಿತಿರೋದನ್ನು ನೋಡಿ ಅಲ್ಲಿ ಸಮೀಪದಲ್ಲಿರುವಂಥ ಎಲ್ಲ ಹಳ್ಳಿಗರು ಬಂದು ಹೇಳ್ತಾರೆ, ಇಲ್ಲ ಗುರುಗಳೇ, ನೀವು ಹೇಳ್ರಿ, ಬೇರೆ ಕಡೆ ಕೂಡ್ರಿ, ಬೇರೆ ಕಡೆ ಕೂತು ನಿಮ್ಮ ತಪಸ್ಸನ್ನು ಮುಂದುವರಿಸ್ರಿ ಅಂತ ಹೇಳ್ತಾರಂತ. ಆದರೆ ಅವನು ಹೇಳಂಗೇ ಇಲ್ಲ. ಅವನು ಅಲ್ಲೇ ಕೂತು ತಪಸ್ಸು ಮಾಡವನ. ಯಾಕಂದ್ರೆ ನಾನು ಯಾವತ್ತೂ ದೇವ್ರದ್ದು ತಪಸ್ಸು ಮಾಡ್ತೀನಿ ಅಂದಮೇಲೆ ನನಗೇನಾಗ್ತದೆ ಅಂಥೇಳಿ ಅಲ್ಲೇ ಕೂಡ್ತಾನೆ. ತಪಸ್ಸಿಗೆ ಕೂತಿರ್ತಾರೆ, ತೊಡೆಗಳೆಲ್ಲ ಮುಳುಗ್ತಾವು, ಮ್ಯಾಗ ಬರ್ತಾವೆ ನೀರು, ಎದಿಮಠ ಬರ್ತಾವು. ಮತ್ತೊಬ್ಬ ಬರ್ತಾನೆ, ಇಲ್ಲ ರೀ, ನೀವು ಹೇಳ್ರಿ, ಬೇರೆ ಕಡೆ ಹೋಗಿ ಕೂಡ್ರಿ, ಆ ಎತ್ತರದ ದಿನ್ನಿ ಮ್ಯಾಗ ಕೂಡ್ರಿ ಅಂತ ಹೇಳ್ತಾನೆ. ತಪಸ್ವಿ ಜಗ್ಗಂಗಿಲ್ಲ. ಯಾಕಂದ್ರೆ ನಾ ದೇವ್ರಿಗೆ ಯಾವತ್ತೂ ನೆನೆಸ್ತೀನಿ, ದೇವ್ರದ್ದು ತಪಸ್ಸು ಮಾಡ್ತೀನಿ, ನಾನು ತಪಸ್ವಿ ಅದೀನಿ, ನನಗ್ಯಾಕೆ ಈ ಕಷ್ಟ ಬರ್ತದ, ಈ ಕಷ್ಟ ನನಗೆ ಬರಂಗಿಲ್ಲ ಅಂಥೇಳಿ ಅಲ್ಲೇ ಕೂತು ಬಿಡ್ತಾನೆ. ಸೊ ಎದಿಮಠ ಬಂದುಬಿಡ್ತಾವೆ ನೀರು. ಪ್ರವಾಹ ಅಂದ್ರೆ ಕೇಳಬೇಕಾ, ಎದಿಮಠ ಬಂದುಬಿಡ್ತಾವೆ. ಆದರೂ ತಪಸ್ವಿ ಅಲ್ಲೇ ಕೂಡ್ತಾರೆ, ಹಾಗೆ ತಪಸ್ಸು ಮಾಡ್ತಾನೇ ಇರ್ತಾರೆ. ಮತ್ತೆ ತಲೆ ಮುಳುಗೋ ಹಂತದೊಳಗೆ ಮತ್ತೊಬ್ಬ ಬರ್ತಾನೆ, ಒಂದು ಬೋಟ್ ತೊಗೊಂಡು ಬರ್ತಾನೆ. ನೋಡ್ರಿ, ಕೇಳ್ರಿ, ಇಲ್ಲಿ ಒಂದು ಹಡಗು ತೊಗೊಂಡು ಬಂದು ಹೇಳ್ತಾನೆ, ಹೇಳ್ರಿ ತಪಸ್ವಿಗಳೇ, ನಿಮ್ಮನ್ನು ಕರ್ಕೊಂಡೋಗಿ ನಾ ಸೇಫಾಗಿರುವಂಥ ಪ್ಲೇಸ್ ಒಳಗೆ ಬಿಟ್ಟು ಬರ್ತೀನಿ, ನೀವು ಅಲ್ಲಿ ಆರಾಮಾಗಿ ತಪಸ್ಸು ಮಾಡಬಹುದು, ಹೇಳ್ರಿ ಅಂತ ಹೇಳ್ತಾನೆ. ಯಾವುದಕ್ಕೂ ಜಗ್ಗಂಗಿಲ್ರಿ ತಪಸ್ವಿಗಳು. ಇಲ್ಲ, ಬರಂಗಿಲ್ಲ ನಾನು. ಯಾಕಂದ್ರೆ ನಾನು ಯಾವತ್ತೂ ದೇವರು ಒಂದು ಇದ್ರೊಳಗಿರ್ತೀನಿ, ಹೀಗಾಗಿ ದೇವ್ರು ನೆನೆಸ್ತಿರ್ತೀನಿ. ನನಗೆ ದೇವ್ರು ಏನು ಮಾಡಂಗಿಲ್ಲ, ನನಗೆ ಈ ಪ್ರವಾಹ ಏನೂ ಮಾಡಂಗಿಲ್ಲ, ದೇವರೇ ಬಂದು ನನಗೆ ಕಾಪಾಡಬೇಕು, ದೇವ್ರು ಬರಬೇಕು ಅಂಥೇಳಿ ಮತ್ತು ಅಲ್ಲೇ ಕೂತು ಬಿಡ್ತಾನೆ. ಕೊನೆ ಹಂತ, ಮುಳುಗೋ ಹಂತದೊಳಗಿರ್ತಾನೆ. ಒಬ್ಬ ಬರ್ತಾನೆ ಮ್ಯಾಗಿಂದ, ಗೊತ್ತದ ನಿಮಗೆ, ರಕ್ಷಕರು ಇರ್ತಾರೆ. ಆ ರಕ್ಷಕರು ಬರ್ತಾರೆ, ಬಂದು ಹೇಳ್ರಿ, ಕೈ ಕೊಡ್ರಿ, ಮ್ಯಾಗ ಎತ್ತತೀವಿ, ಕೈ ಕೊಡ್ರಿ ಅಂತಾರೆ. ಇಲ್ಲಪ್ಪ, ದೇವ್ರು ಬರಬೇಕು. ಕೊನೆಗೆ
ತಪಸ್ವಿಗಳು ಮುಳುಗೇ ಬಿಡ್ತಾರೆ, ಮುಳುಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡೇ ಬಿಡ್ತಾರೆ. ಪ್ರಾಣ ಹೋಗ್ತದ, ಮ್ಯಾಗ ಹೋಗ್ತದ ದೇವ್ರ ಹತ್ರ. ಅವಾಗ ಅಲ್ಲಿ ಹೋದ್ಮೇಲೆ ಕೇಳ್ತಾರೆ ತಪಸ್ವಿಗಳು ದೇವ್ರಿಗೆ, ಯಾಕೆ ನೀನು ನನಗೆ ಬಂದು ಕಾಪಾಡಲಿಲ್ಲ, ನೀನು ಯಾಕೆ ನನಗೆ ಬಂದು ಕಾಪಾಡಲಿಲ್ಲ? ನೋಡ್ರಿ, ಇದು ಭಾಳ ಚಂದದ. ನೀನು ಯಾಕೆ ನನಗೆ ಬಂದು ಕಾಪಾಡಲಿಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಅಲ್ಲ ನಾನು 3 ಸಲ ಬಂದೆ, 3 ಸಲ ಬಂದು ನಿನಗೆ ಹೇಳಿನಪ್ಪ ನಾನು, ಏಳು ಅಂತೇಳಿ. ಎಲ್ಲ ಕಡೆಗೂ ನಾನು ನಿಜ ರೂಪ ತೊಗೊಂಡು ಬರ್ಲಿಕ್ಕಾಗ್ತದ? ಆಗಂಗಿಲ್ಲ. ನಾನು ನಿನಗೆ 3 ಸಲ ಒಮ್ಮೆ ಏನು ನಿನ್ನ ತೊಡೆವರೆಗೂ ಬಂದಿತ್ತು ನೀರು, ಆವಾಗಲೇ ನಾ ಬಂದು ನಿನಗೆ ಹೇಳಿದೆ, ನೀನು ಜಗ್ಲಿಲ್ಲ. ಎದೆ ಮಟಕ ಬಂತು, ಜಗ್ಲಿಲ್ಲ. ಕೊನೆಗೆ ಮ್ಯಾಲೆ ಬಂದಾಗೂ ಕೂಡ ನಾ ಬಂದು ಹೇಳಿದೆ ರಕ್ಷಕನ ವೇಷದಲ್ಲಿ, ಆದರೂ ಕೂಡ ನೀನು ಜಗ್ಲಿಲ್ಲ, ಬರಲಿಲ್ಲ. ಅಂದ ಮ್ಯಾಗ ನಾನೇನು ಮಾಡಲಿ ಅಂತಂತ. ಅವಾಗಂತ ತಪಸ್ವಿ, ಆ ಎಲ್ಲ ರೂಪಗಳೊಳಗೆ ಬಂದಿದ್ದು ನೀವಾ? ನನಗೆ ಗೊತ್ತೇ ಆಗಲಿಲ್ಲ. ಯಾಕಂದ್ರೆ ನೀವು ನಿಮ್ಮ ರೂಪದೊಳಗೆ ಬಂದ್ರಷ್ಟೇ ನಾ ಅಂದ್ಕೊಂಡಿದ್ದೆ ದೇವರು ಅಂತ ಹೇಳ್ತಾರೆ. ಎಲ್ಲ ಕಡೆ ನಾನೇ ಇರೋಕ್ಕಾಗಿದ್ರೆ ಹೆಂಗಪ್ಪ, ಹಂಗಾಗಂಗಿಲ್ಲ, ನಾನು ಬೇರೆ ರೂಪದೊಳಗೆ ಬಂದು ಕಾಪಾಡ್ತೀನಿ ಅಂದ್ರಂತ. ಆಗ ಆ ತಪಸ್ವಿಗಳಿಗೆ ಅನ್ನಿಸ್ತದ, ನಾ ಮಾಡದೆ ತಪ್ಪು ಮಾಡಿದೆ ಅಂತ. ನೋಡ್ರಿ, ಈ ತಪ್ಪನ್ನು ನಾವು ಯಾರೂ ಮಾಡಬಾರ್ದು. ನಮ್ಮ ಒಂದು ಕಷ್ಟದ ಸಮಯದೊಳಗೆ ಯಾರೇ ಬಂದು ಹೆಲ್ಪ್ ಮಾಡಲಿ, ಅದು ದೇವ್ರ ರೂಪನೇ ಆಗಿರ್ತದೆ, ದೇವರೇ ಆಗಿರ್ತಾರೆ. ಮತ್ತು ಒಂದೊಂದು ಬಾರಿ ಇಲ್ಲಿ ಮನುಷ್ಯನೇ ಬರಬೇಕಂತಿಲ್ಲ, ನಮ್ಮ ಮನಸ್ಸಿಗೆ ಸಿಗುವಂಥ ಒಂದು ಆಸರೆ, ಇದು ಏನೋ ಕೆಲಸ ಅದ, ಈ ಟೈಮ್ ಆಗಲಾಗೈತಿ, ಎಲ್ಲೋ ಒಂದು ಕಡೆ ಆಗುವಂಥ ಆಶಾದಾಯಕ ಬಂದೈತಿ ಅಂದ್ರೆ ಅದು ದೇವರೇ ಆಗಿರ್ತಾರೆ ಅಂತ ಅನ್ಕೋಬೇಕಾಗ್ತದೆ. ಒಳ್ಳೆಯ ವಿಚಾರ ಆಚಾರ ಹೊಂದ್ಬಿಟ್ಟು ಶ್ರಮದಾಯಕ ಕೆಲಸಗಳನ್ನು ನಾವು ಮಾಡ್ತಾ ಇದ್ರೆ, ಶ್ರಮಪಟ್ಟು ನಾವು ಏನಂತೀವಿ 100% ಅದರೊಳಗೆ ನಾವು ಎಫರ್ಟ್ ಹಾಕಿದ್ವಿ ಅಂತಂದ್ರೆ ಅಲ್ಲಿ ನಮ್ಗೆ ದೇವ್ರು ಸಿಕ್ಕೇ ಸಿಗ್ತಾರೆ. ಅಲ್ಲಿ ಬರುವಂಥ ಎಲ್ಲ ಕಷ್ಟಗಳು ತಾನೇ ಸಾಲ್ವ್ ಹಾಕೋತಾ ಹೋಗ್ತಾವು ಅಂತ ನಂಬಬೇಕಾಗ್ತದೆ. ಸೊ ಈ ನಂಬಿಕೆನೇ ನಮ್ಗೆ ದೇವ್ರಾಗಿರ್ತದೆ. ಪ್ರತಿಯೊಂದು ರೂಪದೊಳಗೂ ಮಾಡು ಒಳ್ಳೆಯ ಕೆಲಸದೊಳಗೆ ಪ್ರಾಮಾಣಿಕತೆ ಇತ್ತಪ್ಪ ಅಂದ್ರೆ ಅಲ್ಲಿ ದೇವ್ರು ಭೇಟಿ ಆಗೇ ಆಗ್ತಾರೆ. ನಾವೆಲ್ಲೋ ಹೋಗಿ ಗುಡಿ ಗುಂಡಾರದೊಳಗೆ ಕುಂತು ನಾವು ತಾಸುಗಂಟ್ಲೆ ತಪಸ್ಸು ಮಾಡ್ಬೇಕಂತಿಲ್ಲ, ಪೂಜೆ ಮಾಡ್ಬೇಕಂತಿಲ್ಲ, ದೊಡ್ಡ ಏನದಾವಲ್ಲ ಹೋಮ ಹವನಗಳನ್ನು ಮಾಡಬೇಕಂತಿಲ್ಲ, ಗುರುಗಳನ್ನು ಕರೆಸೋದಾಗಿರ್ಬೋದು, ಗುರುಗಳ ಭೇಟಿಗೆ ಹೋಗೋದಾಗಿರ್ಬೋದು, ಇವೆಲ್ಲ ಮಾಡಬೇಕಂತ ಇಲ್ಲ. ನಮ್ಮ ದಿನನಿತ್ಯದ ಕರ್ಮ ಕ್ರಿಯೆಗಳನ್ನು, ನಮ್ಮ ಕೆಲಸಗಳನ್ನು, ನಮ್ಮ ಕಾರ್ಯಗಳನ್ನು ನಾವೇ ಮಾಡಿಕೊಂಡ್ರೆ ಸಾಕು, ನಮಗೆ ಪರಮಾತ್ಮ ಭೇಟಿ ಆಗೇ ಆಗ್ತಾನೆ. ಆ ಒಂದು ನಂಬಿಕೆಯಿಂದ ಮಾಡುವಂಥ ಪ್ರತಿಯೊಂದು ಕೆಲಸಗಳೊಳಗೂ ಯಶಸ್ಸು ಅನ್ನೋದು ಬಿಗಿದಪ್ಪಿಕೊಂಡು ಬಿಡ್ತದೆ ಪ್ರತಿಯೊಬ್ಬರಿಗೂ. ಸೊ ಈ ಯಶಸ್ಸಿನಲ್ಲಿ ಆ ದೇವ್ರನ್ನ ಅವನು ಇರ್ತಾನೆ. ಸೊ ನಾನಂತೀನಿ, ನನಗೆ ತಿಳಿದ ಪ್ರಕಾರ ಯಾವ ಒಂದು ಕೆಲಸವನ್ನು ಅತಿಯಾಗಿ ನಾವು ಅದನ್ನು ಅಂದ್ರೆ ಎಫರ್ಟ್ ಹಾಕಿ ಯಾರೋ ಬಂದು ಮಾಡ್ತಾರೆ, ಯಾರೋ ಸಹಾಯ ಮಾಡ್ತಾರೆ ಅಂತಲ್ಲ, ನಾವೇ ಎಫರ್ಟ್ ಹಾಕಿ ಯಾವುದೇ ಕೆಲಸವನ್ನು ಮಾಡಬೇಕು ಅಂತ ಶುರು ಮಾಡಿದ್ರೆ ಅಲ್ಲಿ ನಿಜವಾಗ್ಲೂ ದೇವ್ರು ಇದ್ದೇ ಇರ್ತಾನೆ. ಅಂಥ ಕೆಲಸಗಳಿಗೆ ಅವ್ನು ಸಪೋರ್ಟ್ ಮಾಡ್ತಾನೆ, ಸಕ್ಸಸ್ ಅನ್ನೋದು ಸಿಗ್ತದೆ ಅಂತ ಹೇಳ್ತೀನಿ. ಸೊ ನಾವು ಆ ತಪಸ್ವಿ ಆಗೋದಕ್ಕಿಂತ ಮುಂಚೆ ಎಚ್ಚೆತ್ತುಕೊಂಡು ಯಾವುದೇ ಒಂದು ಕೆಲಸಕ್ಕೆ ಒಬ್ಬರು ಬೇಡ ಇಬ್ಬರು ನಮ್ಗೆ ಹೇಳಿದ್ರು ಅಂದ್ರೆ ಇವರೇ ದೇವ್ರು ಅಂತ ತಿಳ್ಕೊಬೇಕು. ಒಂದೊಂದು ಕಡೆ ತಪ್ಪು ನಡೀತಿರ್ತಾವೆ, ನಮ್ಮಿಂದನೂ ತಪ್ಪಾಗ್ತಿರ್ತಾವೆ. ಸೊ ಅಂಥ ಸಮಯದೊಳಗೂ ಒಬ್ರಿಗಿಂತ ಇಬ್ಬರು ಇದು ಬೇಡ, ಸರಿ ಇಲ್ಲ ಅಂತ ಹೇಳಿದ್ರಂದ್ರೆ ಬಿಟ್ಟು ಬಿಡೋದು ಭಾಳ ಒಳ್ಳೆಯದು. ಯಾಕಪ್ಪ ಅಂತಂದ್ರೆ ಅವರು ಒಂಥರ ದೇವ್ರಿದ್ದಂಗೆ. ಯಾಕಂದ್ರೆ ಮುಂದಿದು ಸರಿ ಹೋಗಂಗಿಲ್ಲ ಅಂತ ಅನ್ನಿಸ್ತದಂತ ಹೇಳ್ತಾರಲ್ಲ. ಯಾವ ಕೆಲಸ ಆದರೂ ಒಬ್ಬರಿಗೆ ಸರಿ ಹೋಗಲಿಲ್ಲ ಅಂದರೆ ಇರಲಿ, ಇಬ್ಬರು ಬಂದು ಅದನ್ನೇ ಹೇಳಿದರು, 3 ಜನ ಬಂದರೂ ಸೇಮ್ ಅದೇ ವರ್ಡ್ಸ್ ಬೇಡ ಅನ್ನೋ ಪದ ಬಂತು ಅಥವಾ ಬೇಕು ಅನ್ನೋ ಪದ ಬಂತು ಅಂದ್ರೆ ಅದು ಸರಿಯಾಗೈತಿ ಅಥವಾ ಸರಿಯಾಗಿಲ್ಲ ಅನ್ನೋದನ್ನು ತೋರಿಸ್ತದೆ. ಸೊ ಆ ಒಂದು ಮಾತಿಗೆ ನಾವು ಬೆಲೆ ಕೊಡಲೇಬೇಕಾಗ್ತದೆ. ಸೊ ಆ ಎಲ್ಲ ರೂಪದೊಳಗೂ ದೇವ್ರು ಇರ್ತಾನೆ. ಸೊ ದೇವ್ರು ಎಲ್ಲಿದಾನ ಅಂತ ಹುಡ್ಕೋದಕ್ಕಿಂತಲೂ ದೇವ್ರು ನಮ್ಮೊಳಗೆ ಎಲ್ಲರೊಳಗೂ ಅದಾನ. ಯಾವ ಮಾಡೋಕ್ಕೆ ಒಳ್ಳೆಯ ಕೆಲಸದೊಳಗೆ ನಮ್ಮ ಜೊತೆಯಾಗೇ ಇರ್ತಾನೆ ಅನ್ನೋ ನಂಬಿಕೆ ಮೇಲೆ ನಾವು ದೊಡ್ಡದಾದಂಥ ಒಂದು ಪರ್ವತವನ್ನು ಕೂಡ ಅಗಿಬಹುದಾಗೈತಿ ಅಂತ ಹೇಳ್ತೀನಿ. ಇದೇ ಥರ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಮತ್ತೆ